ಮಾತರ್ಮೇ ಮಾತರಿಶ್ವನ್ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಮಹರ್ಷಿ ಕಪಿಲಾಚಾರ್ಯಃ ಕೃತಜ್ಞೋ ಮೇದಿನೀಪತಿಃ ತ್ರಿಪದಸ್ತ್ರಿದಶಾಧ್ಯಕ್ಷೋ ಮಹಾಶೃಂಗಕೃತಾಂತಕೃತ್. ಮಹರ್ಷಿ ಅಂತ ಮಹಾನ್ ಋಷಿ ಏವ ಮಹರ್ಷಿ. ಋಷಿ ಅಂತಂದ್ರೆ ಋಷಜ್ಞಾನಿ ಅಂತ ಧಾತು, ಚೆನ್ನಾಗಿ ತಿಳಿದವ ಅಂತ. ಮಹಾನ್ ಋಷಿ ಅಂತ ಹೇಳಿದ್ರೆ ಹಿರಿಯ ಅರಿವಿನವ, ಅದರಿಂದಾಗಿ ಮಹರ್ಷಿ. ಆಮೇಲೆ ಒಬ್ಬರು ಮಹರ್ಷಿ ಆಗಬೇಕು ಅಂತಂದ್ರೆ ದೇವರ ಅನುಗ್ರಹ ಇರಬೇಕು. ಮಹರ್ಷಿಗಳಿಗೆ ಮಹರ್ಷಿತ್ವವನ್ನು ಕೊಡುವವನಾದ್ದರಿಂದ ದೇವರು ಮಹರ್ಷಿ. ಯಾಕೆಂದ್ರೆ ಜನ್ಮಾಂತರೇ ಶ್ರುತಾಸ್ತಾಸ್ತು ವಾಸುದೇವ ಪ್ರಸಾದತಃ ಅಂತ. ಋಷಿಗಳಿಗೆ ವೇದ ಹೊಳೆಯೋದು ಹೇಗೆ ಬೇಕಾದರೂ ಹೊಳಿಬಹುದು. ಯಾಕೆಂದ್ರೆ ಋಷಿಗಳಿಗೆ ವೇದ ಹೇಗೆ ಹೊಳೆಯೋದು ಅನ್ನೋದಕ್ಕೆ ಇದು ಋಗ್ವೇದದಲ್ಲಿ ಒಂದು ತಮಾಷೆಯ ಕಥೆ ಇದೆ. ಅದೊಂದು ತಮಾಷೆ ಅಂದ್ರೆ ತಮಾಷೆ ಅನ್ಕೋಬಹುದು, ಆದರೆ ಗಾಂಭೀರ್ಯವನ್ನು ಅನುಸಂಧಾನ ಮಾಡಬಹುದು. ಒಬ್ಬ ಪುರೋಹಿತ, ಅವನು ಒಬ್ಬ ಋಷಿಯ ಮಗನೇ. ಅವನು ಒಬ್ಬ ಚಂದದ ಹುಡುಗಿಯನ್ನ ನೋಡಿದ, ಅವಳು ರಾಜಕುಮಾರಿ. ಮದುವೆ ಮಾಡಿಕೊಡಿ ಅಂತ ಕೇಳಿದ. ಅದಕ್ಕೆ ಅವಳು ಹೇಳಿದ್ಲು, ನೀನು ಋಷಿಯಾಗದೆ ನಾನು ಕೊಡೋಲ್ಲ ಅಂತಂದು. ಈಗ ಋಷಿ ಆದ್ರೆ ಕೊಡಲ್ಲ ಅಂತಾರೆ, ಆಗ ಋಷಿಯಾಗದೇ ಇದ್ರೆ ಕೊಡಲ್ಲ ಅಂತಂದು. ಹೌದಾ ಅಂತ ಹೇಳಿ ಕಷ್ಟಪಟ್ಟು ತಪಸ್ಸು ಮಾಡಿದ. ಅವಳು ಕಾದಿದ್ಲು ಅನ್ನೋದು ಆಶ್ಚರ್ಯ. ಆ ರಾಣಿ ಯಾರೋ ದೊಡ್ಡ ಯೋಗ್ಯತೆಯ ಹೆಣ್ಮಗಳವಳು ಕಾದಿದ್ಲು. ಒಂದೇ ಒಂದು ರುಕ್ಕನ್ನು ಕಂಡ ಅವನು, ಒಂದೇ ರುಕ್ಕು ಮದುವೆ ಮಾಡಿಕೊಟ್ರು. ಅದರಿಂದಾಗಿ ಹೇಗೆ ಕಾಣುತ್ತೆ ಗೊತ್ತಿಲ್ಲ. ತ್ರಿತ ಅಂತ ಹೇಳಿ ಒಬ್ಬ ಋಷಿ, ಅವನಿಗೆ ಅಣ್ಣಂದಿರಿದ್ರು. ಒಬ್ಬನ ಹೆಸರು ಏಕತಾ ಅಂತ, ಇನ್ನೊಬ್ಬನ ಹೆಸರು ದ್ವಿತ ಅಂತ. ಇವನು ತ್ರಿತ. ಏಕತಾ, ದ್ವಿತ, ತ್ರಿತ. ಅವರಿಬ್ಬರು ಅದು ಏನು ಅಸುರಾವೇಶ ಬಂತೋ ಏನೋ, ಪಾಲು ಕೊಡಬೇಕಾಗತ್ತೆ ಇವನಿಗೆ ಅಂತ ಹೇಳಿ ಪಾಳು ಬಾವಿಗೆ ತಳ್ಳಿ ಹೊಟ್ಟೋದು ತ್ರಿತನನ್ನ. ದೊಡ್ಡವರಿಬ್ರು ಏಕತಾ ಮತ್ತೆ ದ್ವಿತ. ಏನು ಅದು ಇದು ಮಹಾಭಾರತದ ಸಾರಸ್ವತ ಪರ್ವ, ತೀರ್ಥಯಾತ್ರಾ ಪರ್ವ. ಬಲರಾಮ ನಾನು ಯುದ್ಧದಲ್ಲಿ ಭಾಗವಹಿಸೋದಿಲ್ಲ ಅಂತ ತೀರ್ಥಯಾತ್ರೆ ಮಾಡ್ಕೊಂಡು ಬರ್ತಾನೆ. ಅವಾಗ ಅವನು ಏಕತ ದ್ವಿತ ತ್ರಿತರ ಆಶ್ರಮವನ್ನು ನೋಡಿ ಬಂದಿರ್ತಾನೆ. ಅವಾಗ ಅಲ್ಲಿ ವಿವರಣೆ ಇದೆ. ಹೀಗೆ ಆ ತ್ರಿತ ಅಂತನ್ನುವ ಚಿಕ್ಕ ಮೂರನೆಯವನನ್ನ ಈ ಏಕತಾ ಮತ್ತೆ ದ್ವಿತ ಅಂತನ್ನುವ ಇಬ್ಬರು ಸೇರಿಕೊಂಡು ಬಾವಿಗೆ ತಳ್ಳಿ, ಪಾಳು ಬಾವಿಗೆ ತಳ್ಳಿ ಹೊರಟೋಗಿರ್ತಾರೆ. ಅವನು ಅಲ್ಲಿ ಒಳಗಡೆ ತಪಸ್ಸು ಮಾಡುತ್ತಾ ಋಷಿಯಾಗಿದ್ದಾನೆ. ನೀವು ಪವಮಾನ ಸೂಕ್ತದಲ್ಲಿ ಒಂದೆರಡು ಸೂಕ್ತ, ಪವಮಾನ ಮಂಡಲದಲ್ಲಿ ಒಂದೆರಡು ಸೂಕ್ತ ತ್ರಿತನ ಮಂತ್ರವನ್ನು ನೋಡಬಹುದು. ಬಹಳ ವಿಚಿತ್ರ.
ವಿಷ್ಫಲ ಅಂತನ್ನುವ ಒಬ್ಬಳು ಹುಡುಗಿ, ಅವಳು ಶತ್ರುಗಳಿಂದ ಪೂರ್ತಿ, ಅವಳು ರಾಣಿ, ಅವಳು ಯುವರಾಣಿ ವಿಷ್ಫಲ ಅಂತ. ಅವಳನ್ನ ಹೊಡೆದು ಯುದ್ಧಕ್ಕೆ ಅಂತ ಬಂದಿರ್ತಾಳ ಅವಳು. ಅದರಿಂದಾಗಿ ಅವಾಗಲೂ ಕೂಡ ಹೆಣ್ಣುಮಕ್ಕಳು ಯುದ್ಧ ಮಾಡ್ತಾ ಇದ್ರು. ವೈದಿಕ ಕಾಲದಲ್ಲಿಯೂ ಯುದ್ಧ ಮಾಡ್ತಾ ಇದ್ರು. ಅದರಿಂದಾಗಿ ಯುದ್ಧ ಮಾಡುವಾಗ ಏನಾಯ್ತು, ದಾಳಿ ಮಾಡಿ ಅವಳ ಕಾಲನ್ನು ಕತ್ತರಿಸಿ ಹೊರಟೋಗಿದ್ರು. ಅವಾಗ ಅವಳು ಅಶ್ವದೇವತೆಗಳನ್ನು ಪ್ರಾರ್ಥನೆ ಮಾಡಿದಾಗ ಕಾಲು ಜೋಡಿಸಿ ಅವಳ ಚರ್ಮ ರಿಬೌಂಡ್ ಆಗುವಂತೆ, ಅಂದ್ರೆ ಕತ್ತಿ ಹೊಡೆದ್ರೆ ಮತ್ತೆ ವಾಪಸ್ ಬರೋ ಹಾಗೆ ಆ ತರಹದ ಚರ್ಮವನ್ನು ಅನುಗ್ರಹಿಸಿ ಅವರು ಅನುಗ್ರಹ ಮಾಡಿದ್ರು. ಅನುಗ್ರಹಿಸಿ ಯುದ್ಧದಲ್ಲಿ ಗೆಲ್ಲುವಂತೆ ಮಾಡಿದ್ರು. ಆ ವಿಷ್ಫಲ ಅಂತ ಅವಳಿಗೆ ರಣರಂಗದಲ್ಲಿ ಬಿದ್ದಿದ್ದಾಗ ಅಶ್ವದೇವತೆಗಳ ದರ್ಶನ ಆಗಿದ್ದು ಸ್ತೋತ್ರ ಮಾಡಿತ್ತು. ವಿಷ್ಫಲ ಅಂತ ಅವಳ ಹೆಸರು. ನಾನು ಬಹಳ ಚಿಕ್ಕವನಿದ್ದಾಗ ಈ ನಾಟಕವನ್ನ ಬರೆದು, ಹಯೋಧನ ಪುರಾಣಿಕರು ಬರೆದು ವಿದ್ಯಾಪೀಠದಲ್ಲಿ ಅದರ ಪ್ರದರ್ಶನ ಆಗಿತ್ತು. ಅದರ ಕೆಲವು ಡೈಲಾಗ್ ಎಲ್ಲ ಇನ್ನೂ ಹಾಗೆ ನೆನಪಲ್ಲಿದೆ. ವಿಷ್ಫಲ ತ್ವಂ ನಿಷ್ಫಲ ಅಂತ ಒಂದು ಡೈಲಾಗ್. ಆ ವಿಷ್ಫಲೆ ರಣರಂಗದ ಮಧ್ಯದಲ್ಲಿ ಅಶ್ವದೇವತೆಗಳನ್ನ ಕುರಿತಾದ ಮಂತ್ರವನ್ನು ಕಂಡ್ಲು. ಹಾಗೆ ಅಪಾಲ ಅಂತ ಹೇಳಿ, ಅಪಾಲ ಅಂತಂದ್ರೆ ಸುಂದರಿ ಅಂತ ಅವಳ ಹೆಸರು, ಸುಂದರಿ ಅಂತ ಇಟ್ಟ ಹಾಗೆ. ಆ ಅಪಾಲ ಅಂತನ್ನುವವಳು ಅವಳ ವಯಸ್ಸಿಗೆ ತಕ್ಕ ಬೆಳವಣಿಗೆ ಇರಲಿಲ್ಲ, ವಿಪರೀತ ಕೀವು ಸೋರ್ತಾ ಇತ್ತು ಅವಳ ಮೈಯಿಂದ. ಆಗ ಅವರಪ್ಪ ಏನು ಮಾಡಿದ, ಅದು ಮಧ್ವಾಚಾರ್ಯ ಪಿಕ್ಚರ್ನಲ್ಲಿ ಒಂದು ಸ್ವಲ್ಪ ಕೊಟ್ಟಿದ್ದಾರೆ, ಇನ್ನೊಮ್ಮೆ ನೋಡಿ ನೀವು. ಅದು ನೋಡ್ಲಿಕ್ಕೆ ಹಿಂಸೆ ಆಗತ್ತೆ ವಾಸ್ತವಿಕವಾಗಿ, ಆದರೆ ಅನಿವಾರ್ಯ. ಒಮ್ಮೆ ನೋಡಿ, ಮತ್ತೆ ಅದನ್ನು ತೆಗಿಲಿಕ್ಕಾಗಲ್ಲ, ಯಾರ ಕೈನಲ್ಲೂ ತೆಗಿಲಿಕ್ಕಾಗಲ್ಲ. ಆ ವಿಷ್ಫಲ ಅಪಾಲ ಕಥೆ ಇದೆ. ಆಗ ಮಧ್ವಾಚಾರ್ಯ ಅದಕ್ಕೆ ಅರ್ಥ ಹೇಳೋದು, ಅದನ್ನ ತೆಗೆದಿದ್ದಾರೆ. ತ್ರಿಶ್ವಿಂದ್ರ ಪೂತ್ಯಕೃಣೋ ಅಂತ ಹೇಳಿ ಮಂತ್ರ ಬರುತ್ತೆ. ಅಪಾಲ ಅನ್ನುವವಳು ಇಂದ್ರನನ್ನ ಪ್ರಾರ್ಥನೆ ಮಾಡಿದ್ಲು. ಪ್ರಾರ್ಥನೆ ಮಾಡಬೇಕಾದ್ರೆ ಅವಳ ಹತ್ರ ಸೋಮ ಪಾತ್ರೆ ಇರಲಿಲ್ಲ. ಸೋಮದ ಬಳ್ಳಿಯನ್ನ ಜಗಿದು ಬಾಯಲ್ಲಿ ರಸವನ್ನು ತುಂಬಿಕೊಂಡು, ನನ್ನ ಮುಖವೆಂಬ ಪಾತ್ರೆ ಇದು, ಈ ಮುಖವೆಂಬ ಪಾತ್ರೆಯಲ್ಲಿ ಇಟ್ಟ ರಸವನ್ನ ನೀನು ಕುಡಿ ಅಂತ ಅರ್ಪಣೆ ಮಾಡಿದ್ಲು ಅವಳು. ಅದನ್ನು ಸ್ವೀಕರಿಸಿದ ಇಂದ್ರ ಸ್ವೀಕರಿಸಿ ಅವಳಿಗೆ ಮಿರಿಮಿರಿ ಮಿಂಚುವ ಯೌವನವನ್ನು ಕೊಟ್ಟ ಅಂತ ಬರುತ್ತೆ. ಹೆಸರಿಗೆ ತಕ್ಕವಳಾದ್ಲು. ಇದು ಮಧ್ವಾಚಾರ್ಯರ ಜೀವನ ಚರಿತ್ರೆಯಲ್ಲಿಯೂ ಬರುತ್ತೆ. ಅಪಾಲ ಸೂಕ್ತ. ಆ ಅಪಾಲೆಗೆ ಯಾವಾಗ ಜ್ಞಾನೋದಯ ಆಗಿದ್ದು? ಅಯ್ಯೋ, ಇಂದ್ರನನ್ನ ತಪಸ್ ಮಾಡಬೇಕು ಅಂತ ಹೇಳಿ ತನ್ನ ಕುರೂಪದಿಂದ ವಿರೂಪದಿಂದ ನೊಂದವಳು ಆ ರೀತಿ ಮಾಡಿದ್ದು. ಅದಕ್ಕೆ ಅರ್ಥವನ್ನ ಗುರುಗಳು ಬರೆದಿದ್ದಾರೆ. ಇಡೀ ವೇದ ಮಂತ್ರಕ್ಕೆ ಅರ್ಥವನ್ನ ಬರೆದಿದ್ದಾರೆ. ಪ್ರಾಸಂಗಿಕವಾಗಿ ಹೇಳಬೇಕು, ಮಧ್ವ ವಿಜಯದಲ್ಲಿ ಬಹಳ ವೇದ ಮಂತ್ರಗಳ ಅರ್ಥ ಒಳಗೊಂಡಿದೆ. ನಾವು ಚಿಕ್ಕ ಮಕ್ಕಳಿಗಲ್ವ ಮಾಡೋದು ಮಧ್ವ ವಿಜಯ, ಅವರಿಗೆ ಆ ಗಾಂಭೀರ್ಯವೇ ಅರ್ಥ ಆಗಲ್ಲ, ಕಡೆಗೆ ದೊಡ್ಡವರಾದ್ಮೇಲೂ ಅರ್ಥ ಆಗಲ್ಲ. ಆಚಾರ್ಯರನ್ನ ಒಬ್ಬ ಮ್ಯಾಜಿಷಿಯನ್ ಅಂತ ಹೇಳಿ, ಈಗಾಗಲೇ ರಾಘವೇಂದ್ರ ಸ್ವಾಮಿಗಳನ್ನ ವಾದಿರಾಜರನ್ನ ಹಾಗೆ ಮಾಡಿ ಆಗಿದೆ. ಅವರೊಬ್ರು ಮ್ಯಾಜಿಷಿಯನ್, ಅವರೊಬ್ರು ಮೋರ್ ದೆನ್ ಫಿಲಾಸಫರ್, ಬೋತ್ ಆಫ್ ದೆಮ್ ಆರ್ ಮ್ಯಾಜಿಷಿಯನ್ಸ್. ಹಿಂಗಂಟಂಗ್ ಅಂತ ಮಾಡ್ಬಿಡ್ತಾರೆ ಅಂತ ಅದೇ ತಲೆನಲ್ಲಿ ಎಲ್ಲರಿಗೂ. ಮಧ್ವಾಚಾರ್ಯರನ್ನು ಹಾಗೆ ತೋರಿಸಲಿಲ್ಲ ದೇವರ ದಯೆ, ಯಾಕೆಂದ್ರೆ ಅದು ಸ್ಕ್ರಿಪ್ಟ್ ಗುರುಗಳು ಮಾಡಿದ್ದು. ಅದರಿಂದಾಗಿ ಅಲ್ಲಿ ಆಚಾರ್ಯರು ಮಧ್ವ ವಿಜಯವನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಅನೇಕ ಷಡ್ದರ್ಶನಗಳಲ್ಲಿ ಪ್ರವೇಶ ಇರಬೇಕು, ಷಡಂಗಗಳಲ್ಲಿ ಪ್ರವೇಶ ಇರಬೇಕು, ವೇದವನ್ನು ಅರ್ಥ ಮಾಡ್ಕೊಳ್ಬೇಕು. ಚಿಕ್ಕ ಮಕ್ಕಳಿಗೆ ಮಾಡ್ತಾರೆ. ನಾವೆಲ್ಲ ಚಿಕ್ಕವರಿದ್ದಾಗ ಆಚಾರ್ಯರು ಹೀಗೆ ಅಂತ ಅನ್ನಿಸ್ಲಿಲ್ಲ, ಏನೋ ದೇವರ ದಯೆ, ಆಮೇಲೆ ಮತ್ತೆ ಓದಬೇಕು ಅಂತ ಅನ್ನಿಸ್ತು, ಗಂಭೀರವಾಗಿ ಓದಬೇಕು ಅಂತ ಅನ್ನಿಸ್ತು. ಆಮೇಲೆ ನಾರಾಯಣ ಪಂಡಿತರ ಆ ಒಂದು ಮಹತ್ವವನ್ನು ತಿಳಿದು ಇವತ್ತು ಮನಸ್ಸು ಮೂಕ ಆಗತ್ತೆ. ಆದರೆ ಚಿಕ್ಕಂದಿನಲ್ಲಿ ಓದಿದವರಿಗೆ ಅದೇ ತಲೆನಲ್ಲಿ ಉಳಿದು ಬಿಡುತ್ತೆ. ಆಚಾರ್ಯರು ಅಂದ್ರೆ ಹಾರಿದ್ರು, ಕುಣಿದ್ರು, ನೆಗೆದ್ರು,
ತಿಂದರು, ಹೊಡೆದ್ರು, ಇದೇ ತಲೆನಲ್ಲಿ. ಯಾಕೆಂದರೆ ಚಿಕ್ಕಂದಿನಲ್ಲಿ ನಾವು ಫೈಟಿಂಗ್ ಇಷ್ಟಪಡ್ತೇವೆ, ಅಲ್ಲಿ ಕನೆಕ್ಟ್ ಆಗಿಬಿಡುತ್ತೆ, ಅಲ್ಲೇ ನಿಂತೋಗ್ಬಿಡುತ್ತೆ. ಇದು ನಮ್ಮ ಸಮಸ್ಯೆ. ಇಲ್ಲಿ ಅಪಾಲ ಸೂಕ್ತ ಬಂತು, ಮಧ್ವ ವಿಜಯದಲ್ಲಿ ಅಪಾಲ ಸೂಕ್ತ ಬಂತು. ಅಪಾಲೆ ಎಲ್ಲಿ ಕಂಡದ್ದು? ತನ್ನ ಕುರೂಪದಿಂದ ನೊಂದು ನದಿಯ ಬಳಿಯಲ್ಲಿ ಸೋಮದ ಬಳ್ಳಿ ಕಣ್ಣಿಗೆ ಬಿದ್ದಾಗ, ಓ ಈ ಸೋಮವನ್ನು ಇಂದ್ರನಿಗೆ ಅರ್ಪಣೆ ಮಾಡಬೇಕು ಅಂತ ಹೇಳಿ ಪಾತ್ರೆ ಯಾವುದು ಇಲ್ಲದೆ ಬಾಯಲ್ಲಿ ತುಂಬಿಕೊಂಡು, ಓ ದೇವರೇ, ಈ ಬಾಯಿ ಎನ್ನುವ ಪಾತ್ರೆಯಲ್ಲಿ ನಿನಗೆ ಈ ಸೋಮವನ್ನು ಕೊಡ್ತಾ ಇದ್ದೇನೆ ಅಂತ ಅನುಸಂಧಾನ ಮಾಡಿದವಳು ಆ ರೀತಿ ಉದ್ಧಾರ ಆದ್ಲು. ಮಹರ್ಷಿತ್ವ ಎಲ್ಲಿ ಬಂತು? ಕ್ರಮಬದ್ಧವಾಗಿ ಬಂತ? ಯಜ್ಞಶಾಲೆಯಲ್ಲಿ ಬಂತ? ಯೋಚನೆ ಮಾಡಿಬಿಟ್ಟು ಮಾಡಿದ್ರ? ವಿಚಿತ್ರ. ಅದಕ್ಕೆ ಈ ತರಹದ ಋಷಿಗಳಿಗೆ ಋಷಿತ್ವವನ್ನು ಕೊಡೋನು ಯಾರು? ಅವನು ಮಹರ್ಷಿ ಅಂದ್ರು. ಋಷಿತ್ವವನ್ನು ಕೊಡುವವ. ಋಷಿ ಅಂತಂದ್ರೆ ಹಯಗ್ರೀವ ರೂಪಿ ಭಗವಂತ. ತದುಕ್ತಂ ಋಷಿಣ ಅಂತ ಉಪನಿಷತ್ತಿನಲ್ಲಿ ಪದೇ ಪದೇ ಋಷಿ 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 ಅಂತ ಬರುತ್ತೆ. ಇವಾಗ ವರುಣ ಒಂದು ಮಂತ್ರವನ್ನ ಕಂಡ ಅಂತ ಇಟ್ಕೊಳ್ಳಿ. ತಾನು ಕಂಡ ಮಂತ್ರಕ್ಕೆ ಸಂವಾದಿಯಾಗಿ ಇನ್ನೊಂದು ವೇದವನ್ನು ಕೊಡ್ತಾನೆ. ಆಚಾರ್ಯರು ಹೇಳ್ತಾರೆ, ಪ್ರಮಾಣಸ್ಯ ಪ್ರಮಾಣಂ ತದ್ ಬಲವದ್ ವಿದ್ಯತೆ ಮುನೆ ಅಂತ ಉಪನಿಷತ್ತಿನ ಭಾಷ್ಯದಲ್ಲಿ. ಒಬ್ಬ ಋಷಿ ತಾನು ಹೇಳುವಾಗ ತನಗೆ ಪ್ರೇರಕವಾಗಿ ಸಮರ್ಥಕವಾಗಿ ಇನ್ನೊಂದನ್ನು ಕೊಟ್ಟ, ಇನ್ನೊಂದು ಪ್ರಮಾಣವನ್ನು ಕೊಡ್ತಾನೆ. ಅದು ಹಯಗ್ರೀವ ರೂಪಿ ಪರಮಾತ್ಮ ಕೊಟ್ಟದ್ದು ಅಂತ. ಹೀಗಾಗಿ ಆ ತರಹದ ಒಂದು ಋಷಿತ್ವವನ್ನು ಕೊಡುವ ದೇವರು ಮಹರ್ಷಿ ಅಂದ್ರು. ಕಪಿಲಾಚಾರ್ಯ, ಕಪಿಲ ಆಚಾರ್ಯ, ಕಪಿಲ ನಾಮಕ ವಾಸುದೇವ, ಕಪಿಲ ವಾಸುದೇವ ಅಂತಾನೆ ಕರೀತಾರೆ. ಆ ಕಪಿಲ ವಾಸುದೇವ ವೈದಿಕ ಸಾಂಖ್ಯವನ್ನ ಇತ್ತ. ಅದರ ಸಣ್ಣ ವಿವರಣೆಯನ್ನು ನಾವು ಭಾಗವತ 3ನೇ ಸ್ಕಂಧದಲ್ಲಿ ತನ್ನ ತಾಯಿ ದೇವಹೂತಿಗೆ ಉಪದೇಶ ಮಾಡಿದ್ದನ್ನ ಕಾಣುತ್ತೇವೆ. ಅದು ವೈದಿಕ ಸಾಂಖ್ಯ. ಅಂತಹ ಕಪಿಲಾಚಾರ್ಯನ ನೆನಪು. ಇನ್ನು ಒಂದು ಅರ್ಥವನ್ನ ಹೇಳ್ತಾರೆ, ಕಪಿರೂಪಂ ಲಾತೀತಿ ಕಪಿಲಹ. ಯಾರು? ವಾಯುದೇವ ಕಪಿರೂಪವನ್ನು ಪಡೆದ, ಅವನನ್ನ ಆಚಾರ್ಯನಾಗಿ ಮಾಡಿದ ರೂಪ ಕಪಿಲ ಆಚಾರ್ಯ. ಹಾಗೊಂದು ಅರ್ಥವನ್ನು ಗುರುಗಳು ನಿರೂಪಣೆ ಮಾಡಿದ್ದಾರೆ. ಇನ್ನು ಕಪಿಗಳನ್ನ ಯುದ್ಧರಂಗದಲ್ಲಿ ಲಂಕೆಯ ಸುತ್ತೂರ ಸುತ್ತುವಂತೆ ಮಾಡಿದವನು ಕಪೀನ್ ಇತಸ್ತತಃ ಆಚಾರಯತಿ. ಕಪಿಲ ಅಂತ, ಕಪಿಲಾಚಾರ್ಯ. ಕೃತಜ್ಞ, ಮಾಡಿದ ಕೆಲಸವನ್ನ ಸ್ವೀಕರಿಸಿ ಅರಿವನ್ನು ನೀಡುವವ. ಕರ್ಮ ಇರೋದೇ ಜ್ಞಾನಕ್ಕಾಗಿ. ಇವನು ಮಾಡಿದ ಕರ್ಮವನ್ನ ತಿಳಿದು ಯಾರು ಜ್ಞಾನಿಯಾಗುವಂತೆ ಮಾಡ್ತಾನೆ ಅವನು ಕೃತಜ್ಞ. ಮೇದಿನಿ ಪತಿ. ಮೇದಿನಿ ಅಂತ ಹೇಳಿದ್ರೆ ಭೂಮಿ. ಯಾಕೆ ಭೂಮಿಗೆ ಮೇದಿನಿ ಅಂತ ಹೆಸರು? ಮಧು ಮತ್ತೆ ಕೈಟಭ ಅಂತ ರಾಕ್ಷಸರಿದ್ರು. ಆ ಮಧು ಅವನನ್ನ ಪುಡಿ ಮಾಡಿ ಅವನ ಕೊಬ್ಬಿನಿಂದ ಈ ಜಗತ್ತಿನ ಸೂಕ್ಷ್ಮ ಪದರಗಳನ್ನ ಮಾಡಿದ ಅಂತೆ. ಅವನ ಮೇಧಸ್ಸಿನಿಂದ ತಯಾರಾದ ಭೂಮಿ ಮೇದಿನಿ. ಕೈಟಭ ಅಂತ, ಒಂದೆರಡು ನಿಮಿಷ. ಕೈಟಭ ಅಂತ, ಕೈಟಭ ಅಂದ್ರೆ ಕಠಿಣ, ಕಠಿಣವಾದ ಭಾಗಗಳನ್ನ ಅವನಿಂದ ಸೃಷ್ಟಿ ಮಾಡಿದ್ದು. ಹೀಗೆ ಆರಂಭದಲ್ಲಿ
ವಿಷ್ಣು ಮೂಲ ರೂಪದಲ್ಲಿ ಮಧು ಮತ್ತೆ ಕೈಟಭರನ್ನ ಕೊಂದು ಅದರಿಂದ ಭೂಮಿಯನ್ನ ನಿರ್ಮಾಣ ಮಾಡಿದ, ಅಥವಾ ಈ ನಿರ್ಮಾಣವಾದ ಭೂಮಿಗೆ ಮಿದುವಾಗಿರುವಿಕೆಯನ್ನು ಕಾಠಿಣ್ಯವನ್ನು ಕೊಟ್ಟ. ಆದ್ದರಿಂದಾಗಿ ಇದನ್ನ ಮೇದಿನಿ ಅಂತ ಕರೀತಾರೆ. ಮೇದಿನಿಯ ಪತಿ. ನಿಮ್ ಪ್ರಶ್ನೆ? ಮೇಧಸ್ ಅಂದ್ರೆ ಇದು ಬೋನ್ ಮ್ಯಾರೋ. ಪ್ರಾಣ ಇದೆ ಅಲ್ವಾ? ಹೌದು. ಮಧು, ಆ ಮಧುವಿನ ಮೇಧಸ್ಸು. ಮೇದಿನಿ ಅನ್ನೋದ್ರ ಅಲ್ಪ ಪ್ರಾಣ ಇದೆ. ಹೌದು. ಅಲ್ಲ, ಅಲ್ಲಿಯೂ ಕೂಡ ಮೇಧಸ್ಸು ಇಲ್ಲ. ನೀವು ಬೋನ್ ಮ್ಯಾರೋ ಅನ್ನೋ ಅರ್ಥದಲ್ಲಿ ಅದು ಅಲ್ಪ ಪ್ರಾಣವೇ, ಮೇಧ ಅಲ್ಲ. ಮೇಧ ಅಂದ್ರೆ ಯಜ್ಞ. ಮೇದಿನಿ ಪತಿ ತ್ರಿಪದ, ಮೂರು ಲೋಕದಲ್ಲಿ ನೆಲೆಗೊಂಡವ. ತ್ರಿದಶಾಧ್ಯಕ್ಷ, ಮೂರು ದಶೆ ಅವಸ್ಥೆ: ಜಾಗೃತ್, ಸ್ವಪ್ನ, ಸುಷುಪ್ತಿ. ಇದನ್ನ ಕಣ್ಣಾರೆ ಕಾಣುವ ದೇವರು ಅಧ್ಯಕ್ಷ. ನಮಗೆ ಯಾವಾಗ ಗಾಢವಾದ ನಿದ್ರೆಯಿಂದ ಜಾರಿ ಕನಸಿಗೆ ಬರ್ತೇವೆ ಗೊತ್ತಿಲ್ಲ. ಕನಸಿನಿಂದ ಎಚ್ಚರಕ್ಕೆ ಬರುವಾಗ ನಮಗೇನು ಆ ಮಧ್ಯದ್ದು ಏನು ಗೊತ್ತಿರಲ್ಲ. ನಮ್ಮ ಇಂದ್ರಿಯಗಳು ಕನಸನ್ನು ಸಾಕ್ಷೀಕರಿಸಲಾರವು. ಈಗ ನನಗೆ ಕನಸು ಬೀಳ್ತಾ ಇದೆ ಅಂತ ಯಾವನು ಅನ್ಕೊಳ್ಳೋಲ್ಲ. ಈಗ ನಾನು ಗಾಢ ನಿದ್ರೆಯಲ್ಲಿದ್ದೇನೆ ಅಂತ ಯಾವನೂ ಅಂದುಕೊಳ್ಳೋಲ್ಲ. ನಿದ್ರೆಯನ್ನ ಉದ್ದೇಶಿಸಿ ಮಲಗುತ್ತಾನೆ. ಕೆಲವೊಮ್ಮೆ ಮಲಗದೆ ಹೋದ್ರೂ ನಿದ್ರೆ ಬಂದ್ಬಿಡುತ್ತೆ, ವಿಪರೀತ ದಣಿವಾಗಿತ್ತು ಅಂದ್ರೆ. ಆದ್ದರಿಂದ ಈ ಮೂರು ದಶಗಳು, ಜಾಗ್ರತ್, ಸ್ವಪ್ನ, ಸುಷುಪ್ತಿ, ಅದನ್ನ ಅಧ್ಯಕ್ಷ ನೇರವಾಗಿ ನೋಡುವವ ನಾವಲ್ಲ, ದೇವರು ಮಾತ್ರ. ತ್ರಿಪದ ಹಾಗೆ ಹೇಳಿದ್ದೇನೆ ನಾನು, ಮೂರು ಲೋಕದಲ್ಲಿ ನೆಲೆಗೊಂಡವ ಅಂತ ಹೇಳಿದ್ದೇನೆ ಅರ್ಥ. ತ್ರಿದಶಾಧ್ಯಕ್ಷ. ಇನ್ನೊಂದು ತ್ರಿದಶರು. ಅಧ್ಯಕ್ಷ ಅಂದ್ರೆ ಒಡೆಯ. ತ್ರಿದಶರು ಅಂದ್ರೇನು? ಮೂರೇ ದಶೆ. ನಾವು ದೇವತೆಗಳಿಗಿಂತ ಒಂದರಲ್ಲಿ ಮಾತ್ರ ಗ್ರೇಟ್. ನಾವು ಚತುರ್ದಶರು, ಅವರು ತ್ರಿದಶರು. ದೇವತೆಗಳಿಗಿಂತ ನಾವು ಶ್ರೇಷ್ಠರು. ದೇವತೆಗಳಿಗೆ ಮೂರೇ ಅವಸ್ಥೆ ಇರೋದು: ಶೈಶವ, ಕೌಮಾರ್ಯ, ಯೌವನ. ಮುಗಿದೋಯ್ತು. ನಾವು ಅವ್ರಿಗಿಂತ ಗ್ರೇಟ್. 4 ಅವಸ್ಥೆಗಳು. ಮುದಿತನ ಹೊಂದಿದೆ, ಅವ್ರಿಗಿಲ್ಲ. ಅದಕ್ಕೆ ನಾನು ತಮಾಷೆ ಮಾಡಿದ್ದು ಚತುರ್ದಶರು ಅಂತ. ಬಾಯಿ ತಪ್ಪ ಹೇಳಿದೆ ಅನ್ಕೊಂಡೇನು ನೀನು? ಗೊತ್ತಾಯ್ತು. ಚತ್ವಾರಃ ದಶಾಹ ಚತಸ್ರಃ ದಶಾಹ ಯಸ್ಯ, ಅವರು ತಿಸ್ರಃ ದಶಾಹ ಯೇಷಾಂ. 3 ತರಹದ ದಶೆಗಳು: ಬಾಲ್ಯ ಅಥವಾ ಶೈಶವ, ಕೌಮಾರ್ಯ, ಯೌವನ. ಅವ್ರಿಗೆ ಮುಪ್ಪು ಬರೋದೇ ಇಲ್ಲ. ಅಜರರು, ನಿರ್ಜರರು ಅಂತ ಕರೀತಾರೆ ಅವ್ರನ್ನ. ಈ ದಶ ಅಂದ್ರೆ ಅವಸ್ಥೆ. 3 ದಶಗಳಿರುವ ದೇವತೆಗಳ ಒಡೆಯ ತ್ರಿದಶಾಧ್ಯಕ್ಷ. ಮಹಾಶೃಂಗ. ನಾವು ಶನಿವಾರ ಮತ್ತೆ ಭಾನುವಾರ ಮತ್ಸ್ಯ ಪುರಾಣವನ್ನು ನೋಡ್ತಾ ಇದ್ದೇವೆ. ಮತ್ಸ್ಯ ಪುರಾಣದಲ್ಲಿ ಕಥೆ ಹೇಗೆ ಶುರು ಆಗೋದು? ದೇವರು ದೊಡ್ಡ ಮೀನಿನ ರೂಪವನ್ನ ತಾಳಿ ಮನುವನ್ನ ಕಾಪಾಡಲಿಕ್ಕೆ ಸಮುದ್ರದಲ್ಲಿ ಬರ್ತಾನೆ. ಆ ಸಮುದ್ರದಲ್ಲಿ ಸಂಚಾರ ಮಾಡುವಾಗ ಆ ಪೃಥಿವೀಮಯವಾದ ದೋಣಿ ಏನಿದೆ, ಆ ಪೃಥಿವೀಮಯವಾದ ಹಡಗಿನಲ್ಲಿ ಎಲ್ಲಾ ತರಹದ ಸ್ಪೀಶೀಸುಗಳನ್ನು ಇಟ್ಟುಕೊಂಡು, ಯಾಕೆಂದ್ರೆ ಮುಂದಿನ ಮನ್ವಂತರಕ್ಕೆ ಬೇಕಲ್ಲ. ಇದೇ ಕಲ್ಪನೆಯನ್ನ ನೋವಾ ಅನ್ನುವ ಅವರ ಕಲ್ಪನೆ, ನೋವಾ ಪ್ರಳಯದ ಕಥೆಯನ್ನು ಅವರು ಹೇಳ್ತಾರೆ. ಓಲ್ಡ್ ಟೆಸ್ಟಮೆಂಟಿನಲ್ಲಿ ನೀವು ಅದನ್ನ ಕಾಣಬಹುದು, ಬೈಬಲ್ನಲ್ಲಿ. ಅದು ನಮ್ಮದೇ ರೀಮೇಕ್. ಎಲ್ಲ ಹೆಚ್ಚು ರೀಮೇಕು. ಆಮೇಲೆ ಈಗ ಅವ್ರನ್ನ ನಾವು ರೀಮೇಕ್ ಮಾಡ್ತಾ ಇದೀವಿ. ಅದು ಭಾರಿ ಪ್ರಾಬ್ಲಮ್. ಮೊದಲು ಅವ್ರು ಮಾಡಿದ್ರು,
ಆಮೇಲೆ ಅವ್ರದ್ದೇನು ಕಡಿಮೆ, ನಮ್ಮನ್ನು ಅವ್ರು ಮಾಡಿದ್ಮೇಲೆ ನಾವು ಅವ್ರನ್ನ ಮಾಡಬಾರ್ದೆ ಅಂತ ಹೇಳಿ ಪೂರ್ತಿ ಅವರನ್ನೇ ರೀಮೇಕ್ ಮಾಡೋದು. ಈಗ ಆ ದೋಣಿ ಎಲ್ಲಿ ಕಟ್ಟಬೇಕು? ದೇವರ ಕೊಂಬಿಗೆ ಕಟ್ಟಬೇಕು. ಮೀನಿಗೊಂದು ಕೊಂಬು ಬಹಳ ವಿಚಿತ್ರ. ಅದಕ್ಕೆ ಆ ತರಹದ ಒಂದು ವಿಚಿತ್ರ ಮೀನು, ಮಹಾಶೃಂಗ, ದೊಡ್ಡ ಕೋಡಿನ ಮೀನು ಮಹಾಶೃಂಗ. ಕೃತಾಂತ ಕೃತಾಂತ ಅಂದ್ರೆ ಸಿದ್ಧಾಂತ. ಕೃತಾಂತ, ಸಿದ್ಧಾಂತ, ರಾದ್ಧಾಂತ 3 ಪರ್ಯಾಯ ಪದ. ಇವತ್ತು ರಾದ್ಧಾಂತ ಅಂತಂದ್ರೆ ದೊಡ್ಡ ಜಗಳ ಅಂತ ಅರ್ಥ ಆಗೋಗಿದೆ. ಅಯ್ಯೋ ದೊಡ್ಡ ರಾದ್ಧಾಂತ ಮಾಡಿದ ಅಂತ. ವಾಸ್ತವಿಕವಾಗಿ ರಾಧ ಸಾಧ ಸಂಸಿದ್ಧವು ಅಂತ ಧಾತು. ರಾದ್ಧ ಸಿದ್ಧ ಒಂದೇ ರೀತಿ. ರಾಧ ಸಾಧ ಸಂಸಿದ್ಧವು ಔಟ್ಕಮ್ ಏನಿದೆ, ಫೈನಲ್ ಔಟ್ಕಮ್ ಈಸ್ ಟೋಲ್ಡ್ ಕೃತಾಂತ, ಸಿದ್ಧಾಂತ, ರಾದ್ಧಾಂತ. ಆ ಸಿದ್ಧಾಂತ ಅದೇ ಕೃತಾಂತ. ಕೃತ ಅಂದ್ರೆ ಮಾಡಿದ ವಿಚಾರ. ವಿಚಾರಗಳ ಫೈನಲ್ ಔಟ್ಕಮ್ ಏನು? ಜ್ಞಾನ, ಕನ್ಕ್ಲೂಷನ್ ಇತಿ ಅದ್ವದಂತಿ. ಕೃತಾಂತ ಆ ಸಿದ್ಧಾಂತವನ್ನ ನಿರೂಪಿಸುವ ಸೂತ್ರಗಳನ್ನ ರಚನೆ ಮಾಡಿದ ವೇದವ್ಯಾಸರು ಅಂತ ಅರ್ಥ. ಇನ್ನೊಂದು, ಮಾಡಿದ ಕೆಲಸಕ್ಕೆ ಕೊನೆ ಹಾಡುವವ ಅವನೇ, ಜ್ಞಾನವನ್ನು ಕೊಡೋ ಮೂಲಕ. ಇನ್ನು ನಾವು ಮಾಡಿದ್ದನ್ನ ನಿರ್ಣಯ ಅಂತ ಆದರೆ ನಿರ್ಣಯ. ಉಭಯೋರಪಿ ದೃಷ್ಟೋಂತಹ ಅನಯೋಸ್ತತ್ವದರ್ಶಿಭಿ ಅಂತ ಗೀತೆ. ಒಳ್ಳೆಯ ಕೆಲಸದಿಂದ ಯಾವತ್ತೂ ಕೆಡಕಾಗೋದಿಲ್ಲ, ಕೆಟ್ಟ ಕೆಲಸದಿಂದ ಯಾವತ್ತೂ ಒಳ್ಳೆಯದಾಗಲ್ಲ. ಈ ಎರಡಕ್ಕೂ ಕೂಡ ಉಭಯೋರಪಿ ಅಂತಹ ದೃಷ್ಟ, ಈ ಎರಡೂ ಕೂಡ ತತ್ವದರ್ಶಿಗಳು ಕಂಡಿದ್ದಾರೆ. ಯಾರು ಏನ್ ಮಾಡಿದ್ದಾರೆ ಯಾರಿಗೂ ಗೊತ್ತು. ಕೃತ ಜೀವರ ಕೆಲಸದ ನಿರ್ಣಯ ಅವನು ಮಾಡ್ತಾನೆ. ಇದಕ್ಕೆ ಸಂವಾದಿಯಾಗಿ ನಮ್ಮ ಗುರುಗಳ ಮನ್ಯು ಸೂಕ್ತದ ಭಾಷ್ಯ, ಅದರದ್ದೊಂದು ಪದ್ಯ ಇದೆ. ಎಂಥ ಸೊಗಸಾದ ಪದ್ಯ ಗೊತ್ತೇ ಅದು. ಸ್ವೈರಂ ಕಾಕಾಹ ಕೋಕಿಲಂತು ಪಂಡಿತಂತು ಜಡ ಅಪಿ. ಸ್ವೈರಂ ಕಾಕಾಹ ಕೋಕಿಲಂತು ಖಲಂತು ಸುಜನ ಅಪಿ. ಇದು ಸಪತ್ನಜ್ಞ ಸೂಕ್ತ. ಸ್ವೈರಂ ಕಾಕಾಹ ಕೋಕಿಲಂತು ಖಲಂತು ಸುಜನ ಅಪಿ. ಖಂಡಿತವಾಗಿ ದುರ್ಜನರು ಸಜ್ಜನರಂತೆ ಕಾಣಿಸಿಕೊಳ್ಳಲಿ, ಸಜ್ಜನರು ದುರ್ಜನರಂತೆ ತಮ್ಮನ್ನ ಬಿಂಬಿಸಿಕೊಳ್ಳಲಿ, ಪರಿಸರದಿಂದ ಹಾಗೆ ತೋರಲಿ. ಆದರೆ ಸಮ್ಮುಖೇ ನರಸಿಂಹಸ್ಯ ಯೋ 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 ಯಸ್ ಸಯೇವ ಸಹ ಅಂತ. ದೇವರ ಎದುರು, ನರಸಿಂಹನ ಎದುರು ಯಾರ್ಯಾರು ಏನೇನೋ ಅವ್ರವರೇ. ಅಂತಿಮವಾಗಿ ಸ್ವರೂಪ ನಿರ್ಣಯ ಆಗೋದು ಎಲ್ಲಿ? ನರಸಿಂಹನ ಮುಂದೆ ನಿಂತಾಗ. ಮನ್ಯು ಸೂಕ್ತದ ಮಾತು ಹೀಗೆ: ಯತ್ರ ಕಾಕಾಹ ಕೋಕಿಲಂತಿ ಪಂಡಿತಂತಿ ಜಡ ಅಪಿ ದುರ್ಯೋಧನಂತಿ ಬೋದ್ಧಾರಃ ತತ್ರ ದೇವೋ ನೃಸಿಂಹತಿ ಅಂತ. 1997 ಮನ್ಯು ಸೂಕ್ತದ ವ್ಯಾಖ್ಯಾನ ಬಿಡುಗಡೆಯಾಗಿತ್ತು. ಈ ಶ್ಲೋಕ ಓದಿದ ಕೂಡಲೇ ತಲೆಗೆ ಬಂದದ್ದು ಇನ್ನೂ ಮರ್ತಿಲ್ಲ. ಇದೇ ಧಾಟಿಯಲ್ಲಿ ನಾಮಧಾತುವನ್ನು ಮಾಡಿಕೊಂಡು ಹೋಗಿ ಕೊಟ್ಟಿದ್ದೆ. ಗುರುಗಳು ನೋಡಿ ನಕ್ಕು ಪಕ್ಕದಲ್ಲಿಟ್ಟಿದ್ರು. ಸ್ವೈರಂ ಕಾಕಾಹ ಕೋಕಿಲಂತಿ. ಅಯ್ಯೋ ನೋಡಿ, ಎತ್ರ ಕಾಕಾಹ ಕೋಕಿಲಂತಿ, ಎಲ್ಲಿ ಕಾಗೆಗಳೆಲ್ಲ ಕೋಗಿಲೆಗಳಂತೆ ಬೆಲೆಯನ್ನ ಪಡೆಯುತ್ತವೆಯೋ. ಎತ್ರ ಕಾಕಾಹ ಕೋಕಿಲಂತಿ
ಪಂಡಿತಂತಿ ಜಡ ಅಪಿ, ಪರಮ ದಡ್ಡರು ಕೂಡ ಕೇವಲ ಫಾಲೋಯರ್ಸಿನ ಕಾರಣದಿಂದಾಗಿ ವಿದ್ವಾಂಸರು ಅಂತ ಅನ್ನಿಸಿಕೊಳ್ತಾರೋ. ಯತ್ರ ಕಾಕಾಹ ಕೋಕಿಲಂತಿ ಪಂಡಿತಂತಿ ಜಡ ಅಪಿ ದುರ್ಯೋಧನಂತಿ ಬೋದ್ಧಾರಹ. ಉಪದೇಶ ಮಾಡುವವರಿಗೆ ಒಂದು ಅಸೂಯೆ, ಅಯ್ಯೋ ಇವನಿಗೆ ಈ ರಹಸ್ಯ ಹೇಳ್ಕೊಟ್ಬಿಟ್ರೆ ಇವ್ ನನಗಿಂತ ಮೇಲ್ಗಡೆ ಆಗ್ಬಿಟ್ರೆ ಅಂತ ಬೋಧಕರಲ್ಲಿ ಒಂದು ಅಸೂಯೆ ಬಂದ್ಬಿಡತ್ತೆ. ಅದು ಬರಬಾರದು. ವಾಸ್ತವಿಕವಾಗಿ ಅವನು ಇದಕ್ಕೆ ಯೋಗ್ಯನಲ್ಲ ಅಂದ್ರೆ ಹೇಳ್ಕೊಡದೇ ಇರಿ, ಆದ್ರೆ ಯೋಗ್ಯ ಅಂತಂದ್ರೆ ಹೇಳಿಕೊಡಿ. ಒಬ್ಬನನ್ನ ತಮ್ಮ ಮನೆಯಲ್ಲಿ ಇಟ್ಟುಕೊಂಡು ತಮ್ಮ ಮನೆಯ ಕೆಲಸಗಳನ್ನು ಮಾಡಿಸಿಕೊಂಡು ಅವನಿಗೆ ಪಾಠವನ್ನೇ ಹೇಳಿಕೊಡದೆ ಎಷ್ಟು ಜನ ಅನ್ಯಾಯ ಮಾಡ್ತಾ ಇದ್ದಾರೆ. ಅಂಥವರೆಲ್ಲ ಇರುವಾಗ ತತ್ರ ದೇವೋ ನೃಸಿಂಹತಿ, ಅಲ್ಲಿ ದೇವರು ನರಸಿಂಹನಾಗುತ್ತಾನೆ. ಎಲ್ಲಿ ಕಾಗೆಗಳು ಕೋಗಿಲೆಗಳಾಗುತ್ತವೋ, ಯತ್ರ ಕಾಕಾಹ ಕೋಕಿಲಂತಿ, ಎಲ್ಲಿ ದಡ್ಡರು ಬುದ್ಧಿವಂತರ ತರಹ ಸೋಗು ಹಾಕ್ತಾರೋ, ಪಂಡಿತಂತಿ ಜಡ ಅಪಿ ದುರ್ಯೋಧನಂತಿ ಬೋದ್ಧಾರಹ, ಎಲ್ಲಿ ಪಾಠ ಹೇಳಲಿಕ್ಕೆ ಅಂತ ಹೇಳಿ ದೀಕ್ಷಿತರಾಗಿ ಅಯ್ಯೋ ಇವನು ನನಗಿಂತ ಮೇಲ್ಗಡೆ ಹೋಗಬಾರದು ಅಂತ ಹೇಳಿ ಶಿಷ್ಯನ ಮೇಲೇನೆ ಅಸೂಯೆ ಪಡ್ತಾರೋ, ತತ್ರ ದೇವೋ ನೃಸಿಂಹತಿ, ಅಲ್ಲಿ ದೇವರು ನರಸಿಂಹನಾಗುತ್ತಾನೆ. ಈ ಶ್ಲೋಕ ಆಸ್ವಾದನೆ ಮಾಡಿ. ಅದನ್ನ ಮತ್ತೆ ಮತ್ತೆ ಆಸ್ವಾದನೆ, ಉಪನ್ಯಾಸದಲ್ಲಿ ಆ ಥರ ಆಸ್ವಾದನೆ ಮಾಡ್ಲಿಕ್ಕೆ ಆಗಲ್ಲ. ಅದು ನೀನು ಹಾಗೆ ಆಸ್ವಾದನೆ ಮಾಡೋದಾದ್ರೆ ಏಕಾಂತದಲ್ಲಿ ಕೂತ್ಕೊಂಡು ಆಸ್ವಾದನೆ ಮಾಡ್ಕೊ ಅಂತೀರ ನೀವು. ಅದು ಆಸ್ವಾದಿಸಬೇಕು. ಆ ದೇವರು ಎಲ್ಲೆಲ್ಲಿ ಬರ್ತಾನೆ, ಯಾವಾಗ ದೇವರು ಬರಬೇಕಾಗತ್ತೆ, ಯಾವಾಗ ದೇವರು ಯಾವ ಜೀವನಿಗೆ ಆ ಅದಟನ್ನ ಕೊಡ್ತಾನೆ ಮಾಡಿ. ಕೃತ ಅಂತ ಕೃತ ಮಾಡಿದ ಕೆಲಸದ ಕೊನೆಯನ್ನು ನಿರ್ಣಯ ಮಾಡುವವ. ಅದಕ್ಕೆ ಕಡೆಯಲ್ಲಿ ನರಸಿಂಹನಿಗೆ ಅರ್ಪಣೆ ಮಾಡೋದು ಅಂತ ಜೀವನವನ್ನ. ನಮ್ಮ ಗುರುಗಳು ಮಧ್ವ ವಿಜಯದ ಮುನ್ನುಡಿಯಲ್ಲಿ ರಘುತ್ತಮ ತೀರ್ಥರ ನಿರ್ಯಾಣವನ್ನ ಹೇಳಿದ್ದಾರೆ. ರಘುತ್ತಮ ತೀರ್ಥರು ಅಂದ್ರೆ ಉತ್ತರಾದಿ ಮಠದವರಲ್ಲ, ಪಲಿಮಾರ ಮಠದಲ್ಲಿ ಒಂದು ಪರಂಪರೆ ಇದೆ. ರಘುತ್ತಮ ತೀರ್ಥರು, ರಾಮಭದ್ರ ತೀರ್ಥರು, ರಘುವರಿಯ ತೀರ್ಥರು, 3 ಜನ. ಪಲಿಮಾರಲ್ಲೇ ಅವರು ವೃಂದಾವನ ಇದೆ, ರಘುತ್ತಮ ಯತಿಗಳದ್ದು. ಅವರು ನಿಶ್ಚಿತ್ಯೋತ್ಕ್ರಮಣಂ ರಘುತ್ತಮ ಮುನಿಹಿ ಅಂತ ಶುರು ಆಗುತ್ತೆ. 8 ಶ್ಲೋಕ ರಘುವರಿಯ ತೀರ್ಥರೇ ಬರೆದಿಟ್ಟಿರೋದು. ಅವಾಗೆಲ್ಲ 3 ಜನ ಸ್ವಾಮಿಗಳು ಇರ್ತಾ ಇದ್ರು ಅಂತ ನಿಮಗೆ ಗೊತ್ತಿದೆ. ಚಿಕ್ಕ ಸನ್ಯಾಸಿ, ವೃದ್ಧರಾದ ಸನ್ಯಾಸಿಗಳ ಹತ್ರ ಪಾಠ ಕೇಳ್ತಾ ಇದ್ರು. ಮಧ್ಯದ ಸನ್ಯಾಸಿಗಳು ಜಗತ್ತಿನ ಕಾರಭಾರ ಎಲ್ಲ ಅವ್ರ ತಲೆಗಿರುತ್ತಲ್ಲ, ಸಂಸ್ಥೆ ನೋಡ್ಕೊಳ್ಳೋದು, ಅದು ಇದ್ದು ಸಂಚಾರ, ಶಿಷ್ಯರನ್ನ ಮೇಂಟೈನ್ ಮಾಡೋದು, ಇವುಗಳೆಲ್ಲ ಅವ್ರು ಮಾಡಬೇಕು. ಪಾಠ ಹೊಟ್ಟೋಗ್ಬಾರದು. ಅದರಲ್ಲಿ ಓದಲಿಕ್ಕೆ ಎಲ್ಲಿ ಪುರುಸೊತ್ತಾಗತ್ತೆ. ನೀವು ದಿವಸಕ್ಕೆ 70 ಪಾತ್ಪೂಜೆ ಮಾಡ್ತಾ ಇದ್ರೆ ಅವನು ಓದೋದು ಯಾವಾಗ ಅವನು? ಹಾಗೆ ಅದಕ್ಕೆ ಅದೊಂದು ವ್ಯವಸ್ಥೆ ಮಾಡಿದ್ರು. ಮಧ್ಯದಲ್ಲಿ ಉಡುಪಿಯಲ್ಲಿ 3 ಜನ ಸನ್ಯಾಸಿಗಳು, ಸುಬ್ರಹ್ಮಣ್ಯ ಮಠದಲ್ಲೂ 3 ಜನ ಸನ್ಯಾಸಿಗಳು ಇರ್ತಿದ್ರು. ಈ ಕಡೆಯವರು ಮೊದಲನೆಯವರ ಹತ್ರ ಪಾಠ ಕೇಳಬೇಕು, ಮಧ್ಯದಲ್ಲಿರುವವರು ಸಂಚಾರ ಮಾಡಬೇಕು. ಆಮೇಲೆ ಅವರು ಒಂದ್ ಕಡೆ ಕೂತ್ಕೊಂಡ್ಬಿಡ್ತಾರೆ. ಈ ಚಿಕ್ಕವರು ದೊಡ್ಡವರಾಗ್ತಾರೆ, ಇನ್ನೊಬ್ರು ಬರ್ತಾರೆ, ಅವರಿಗೆ ಪಾಠ ಹೇಳ್ಕೊಡ್ಬೇಕು. ಹಾಗೊಂದು ಪದ್ಧತಿ ಇತ್ತು. ಹಾಗೆ ರಘುವರಿಯ ತೀರ್ಥರು ರಘುತ್ತಮ ಮುನಿಗಳ ಇದನ್ನ ಅವರು ಇವತ್ತು ನಾನು ಸಾಯ್ತೇನೆ ಅಂತ ಹೇಳಿ ತೀರ್ಮಾನ ಮಾಡಿ ಬೆಳಗ್ಗೆ ಎದ್ದು ತೀರ್ಥ ತಗೊಂಡು ಪೂಜಾದಿಗಳನ್ನೆಲ್ಲ ಮಾಡಿ ನೀವೆಲ್ಲ ಊಟ ಮಾಡ್ಕೊಂಡ್ ಬನ್ನಿ, ನಾನು ಊಟ ಮಾಡಲ್ಲ ಅಂತ ಹೇಳಿದ್ರಂತೆ. ಯಾಕೆ ಅಂತ ಗೊತ್ತಿಲ್ಲ, ಆಜ್ಞೆ. ಹೋದ್ರು. ಊಟ ಮಾಡಿಕೊಂಡು ಬರುವಾಗ ರಾಮಭದ್ರ ತೀರ್ಥರು ರಘುವರಿಯ ಸ್ವಾಮಿಗಳು ಅಲ್ಲೇ ಇದ್ರು. ಇಬ್ರು ಶಿಷ್ಯರು ಪ್ರಶಿಷ್ಯರು ಇಬ್ರು ಇರ್ಬೇಕಾದ್ರೆ ತೀರ್ಥ ಕೊಡಿ, ನಾನು ಇವತ್ತು ಹೋಗ್ತೇನೆ ಅಂತಂದ್ರು.
ಸಂಜೆ ಅಷ್ಟೊತ್ತಿಗೆ ಹೋಗ್ತಾನೆ, ಬೇಗ ಎಲ್ಲ ರೆಡಿ ಮಾಡಿ, ನನ್ನ ಕಣ್ಣೆದುರುಗಡೆನೆ ವೃಂದಾವನಕ್ಕೆ ರೆಡಿ ಮಾಡಿ ಅಂದ್ರು. ಎಲ್ಲ ವೃಂದಾವನಕ್ಕೆ ರೆಡಿ ಆದ್ಮೇಲೂ ಕೂಡ ಇಲ್ಲ, ಇವತ್ತೊಂದು ಸ್ವಲ್ಪ ತಡ ಆಗತ್ತೆ ಅಂತಂದ್ರು. ರಾತ್ರಿ ಪೂಜೆ ಆಗಲಿ ಅಂತಂದ್ರು. ರಾತ್ರಿ ಪೂಜೆ ಆದಮೇಲೆ ಸುಮಾರು ಒಂದು 9:30 10 ಅಥವಾ ಇನ್ನೊಂದು ಸ್ವಲ್ಪ ಆಚೀಚೆ ಇರಬಹುದು, ತಮ್ಮ ಶಿಷ್ಯನ ಮೇಲೆ ಕೈ ಇಟ್ಟು ಎಲ್ಲ ಏನೇನು ಮಾಡಬೇಕು ಅಂತ ಹೇಳಿ ತತ್ವಾಭಿಮಾನಿ ದೇವತೆಗಳಿಗೆ ಕೃತಜ್ಞತೆಯನ್ನ ಹೇಳಿ ನರಸಿಂಹನಿಗೆ ಈ ಜೀವ ಅರ್ಪಣೆ, ಈ ತನಕ ಮಾಡಿದ ಎಲ್ಲ ಪಾಪಗಳು ಭಸ್ಮ ಆಗಲಿ ನರಸಿಂಹಾಗ್ನಿಯಲ್ಲಿ ಅಂತ ಹೇಳಿ ದೇಹ ಬಿಟ್ರು. ಈ ತರದ ಒಂದು ಜೀವ ಬಿಡಬೇಕಾದ್ರೆ ಒಂದು 11 ಗಂಟೆ ಆಗಿತ್ತು, ಆಗಿರಬಹುದು, ಅದನ್ನ ಲೇಖ ನೋಡಿದರೆ. ಈ ರೀತಿ ಒಂದು, ಅದರಿಂದಾಗಿ ಕೃತ ಮಾಡಿದ್ದನ್ನು ಅಂತ ನಿರ್ಣಯ ಮಾಡುವವ, ಕೃತ ಮಾಡಿದ ಪಾಪವನ್ನು ಅಂತ ಕೊನೆಗೊಳಿಸುವವ ಕೃತಾಂತ ಕೃತ್. ಮಹಾವರಾಹೋ ಗೋವಿಂದ ಸುಷೇಣ ಕನಕಾಂಗದೀ ಗುಹ್ಯೋ ಗಭೀರೋ ಗಹನಃ ಗುಪ್ತಶ್ಚಕ್ರ ಗದಾಧರ. ಮಹಾವರಾಹ, ಹಿರಿದಾದ ವರಾಹ ರೂಪವನ್ನು ಧರಿಸಿದವ. ಗೋವಿಂದ, ಭೂಮಿಗೆ ಬರುವವ. ಗಾಂ ಭೂಮಿಂ ವಿಂದತಿ, ಅವತಾರ ರೂಪಗಳಿಂದ ಹೊಂದುವವ ಗೋವಿಂದ. ಸುಷೇಣ, ಒಳ್ಳೆಯ ಸೇನೆ. ಶೋಭನಾ ಸೇನಾ ಯಸ್ಯ ಸುಷೇಣ ಅಂತ ಆಗತ್ತೆ. ಕನಕಾಂಗದೀ, ಸ್ವಯಂ ಕನಕಾಂಗ. ಕನತಿ ಅಂದ್ರೆ ಚೆನ್ನಾಗಿ ಹೊಳೆಯುವವ ಅಂತ, ಕನಿ ದೀಪ್ತವು. ಕನಕ ಅಂತ ಅದಕ್ಕೆ ಕರೆಯೋದು, ಚೆನ್ನಾಗಿ ಹೊಳೆಯುವುದು. ಹೆಣ್ಣುಮಕ್ಕಳಿಗೆ ಕನ್ಯೆ ಅಂತ ಕರೆಯೋದು ಅದೇ ಕಾರಣಕ್ಕೆ, ಕನಿ ದೀಪ್ತವು ಅಂತ. ಹೊಳೆಯುವವಳು, ಯೌವನದಿಂದ ಹೊಳೆಯುವವಳು ಕನ್ಯಾ. ಕನಕ ಅಂದ್ರೆ ಬಂಗಾರ, ಕನಕಾಂಗ ಹೊಳೆಯುವ ಮೈಯವನು, ಬೇರೊಬ್ಬರನ್ನು ಹೊಳೆಯುವಂತೆ ಮಾಡುವವನು. ಅದಕ್ಕಾಗಿ ಕನಕಾಂಗದಿ. ಗುಹ್ಯ, ಛಂದಸ್ಸಿನಲ್ಲಿ ಗುಟ್ಟಾಗಿದ್ದಾನೆ. ಗಹನಃ, ತಿಳಿಲಿಕ್ಕಾಗಲ್ಲ. ಇನ್ನೊಂದು ಅರ್ಥವನ್ನ ಮಾಡಿದ್ದಾರೆ. ಗಮ್ ಅಂದ್ರೆ ಗಣಪತಿ, ಹ ಅಂದ್ರೆ ಶಿವ. ಅವರಿಬ್ಬರನ್ನು ಒಯ್ಯುವವ, ಜಗತ್ತಿನ ಸಮೀಪಕ್ಕೆ ಒಯ್ದವ. ಅದಕ್ಕೆ ಎಲ್ಲರಿಗೂ ಹತ್ತಿರವಾದ ರೂಪ ಎರಡು, ಒಂದು ಗಣಪತಿ, ಇನ್ನೊಂದು ಶಿವ. ಗುಪ್ತ, ಜ್ಞಾನಿಗಳು ಎಷ್ಟೇ ವಿಪ್ಲವ ಆದರೂ ಅವನ ಬಗ್ಗೆ ರಕ್ಷಣೆ ಮಾಡಿಕೊಂಡು ಬಂದಿದ್ದಾರೆ. ಎಷ್ಟೇ ಸಮಸ್ಯೆಗಳಾಗಲಿ, ಎಷ್ಟೇ ಸಂಕಟ ಬರಲಿ, ಅವನ ಬಗೆಗೆ ತಿಳ್ಕೊಳ್ಬೇಕು ಅಂತ ಇದ್ರೆ ಇವತ್ತಾದರೂ ಯಾರಾದರೂ ಮಾಹಿತಿ ಕೊಡೋರಿದ್ದಾರೆ. ವಿಶೇಷತಃ ಭಾರತದಲ್ಲಿ ಅತ್ಯಂತ ಹಳೆಯ ಗ್ರಂಥಗಳುಂಟು. ಅದು ಅರ್ಥ ಆಗೋಲ್ಲ ಈಗಿನವರಿಗೆ. ಅವರನ್ನ ಹೋಗಿ ಕರೆದ್ರೆ ಹೇಳುವವರೊಬ್ಬರಿದ್ದಾರೆ. ಇನ್ನು ಗಭೀರ ಅಂತ ಹೇಳಿದ್ರೆ ಜ್ಞಾನ ಮೊದಲಾದವುಗಳಿಂದ ಎಣೆಯಿರದವ. ಗಂಭೀರನೇ ಗಂಭೀರ. ಗಂಭೀರ ಅಂದ್ರೆ ಏನರ್ಥ? ಮುಖದ ಭಾವನೆಗಳನ್ನ, ಮನಸ್ಸಿನ ಭಾವನೆಗಳನ್ನ ಮುಖದಲ್ಲಿ ತೋರಗೊಡದವ ಅಂತ. ಅವನು ಗಂಭೀರ. ಅದೇ ಗಂಭೀರ. ಗಭೀರ ಆದ್ರೆ ಮುಖ ಸಿಂಪಡಿಸ್ಕೊಂಡಿರೋದು ಅಂತ ಅರ್ಥ ಅಲ್ಲ. ಗಭೀರ ಅಂತ ಹೇಳಿದ್ರೆ ಮನಸ್ಸಿನ ಭಾವನೆಗಳು ಮುಖದ ಮೇಲೆ ಗೊತ್ತಾಗದವ. ಹಾಗೆ ದೇವರ ಜ್ಞಾನ ಎಷ್ಟು ಅಂತ ಗೊತ್ತಾಗೋದಿಲ್ಲ, ಆನಂದ ಎಷ್ಟು ಅಂತ ಗೊತ್ತಾಗೋದಿಲ್ಲ. ಅದರಿಂದಾಗಿ ಗಭೀರ. ಇನ್ನೊಂದು ಅರ್ಥ ಮಾಡಿದ್ದಾರೆ, ಗತಭಿಯಾಂ ರತಿದ, ಭಯವನ್ನ ಕಳೆದುಕೊಂಡವರಿಗೆ ಆನಂದವನ್ನ ನೀಡುವವ ಅಂತ.
ಚಕ್ರಗದಾಧರ. ಚಕ್ರ ಗೊತ್ತಿದೆ, ಗದೆ ಗೊತ್ತಿದೆ. ಚಕ್ರ ಅಂತಂದ್ರೆ ಯಸ್ಯ ಕರಾಳೋಳಂ ಚಕ್ರಂ ಕಾಳಪ್ಪರಸ್ಸಹಿ ಕರಾಳೋಳಂ ಅಂತ. ಲಕ್ಷ್ಮೀದೇವಿಯೇ ಚಕ್ರ, ದುರ್ಗಾದೇವಿ ಚಕ್ರದ ಅಭಿಮಾನಿನಿ. ಚಕ್ರವನ್ನು ಧರಿಸಿದ್ದಾನೆ ಅಂದರೆ ದುರ್ಗೆಯನ್ನು ಹೊತ್ತಿದ್ದಾನೆ ಅಂತ ಅರ್ಥ. ಇನ್ನು ಗದಾ ಸನ್ಯೋ ವ್ಯಾಸೋ ಭವತ್ ಸದಾ ಪವಮಾನಃ ಯಸ್ಯ ಗದಾ ಪವಮಾನಃ ಸನ್ಯೋ ವ್ಯಾಸೋ ಭವತ್ ಸದಾ ಪವಮಾನಃ ಅಂತ. ಗದೆ ಅದಕ್ಕೆ ಅಭಿಮಾನಿ ವಾಯುದೇವ. ಗದಾತು ವಾಯುರ್ಬಲ ಸಂವಿಧಾತ್ಮ ಅಂತ ತಾತ್ಪರ್ಯ ನಿರ್ಣಯ. ಆ ಗದೆಯನ್ನು ಹೊತ್ತವ ಅಂದ್ರೆ ಇನ್ನೊಂದು ರೀತಿಯಲ್ಲಿ ಲಕ್ಷ್ಮೀ ಪ್ರಾಣರನ್ನ ಹೊತ್ತವ ಅಂತ. ವೇದಾಸ್ವಾಂಗೋಜಿತ ಕೃಷ್ಣ ದೃಢ ಸಂಕರ್ಷಣೋಚ್ಯುತ ವರುಣೋ ವಾರುಣೋ ವೃಕ್ಷ ಪುಷ್ಕರಾಕ್ಷೋ ಮಹಾಮನಾಹ ವೇದಾ. ಬ್ರಹ್ಮದೇವರಿಗೆ ವೇದ ಅಂತ ಹೆಸರು. ಯಾಕೆ ಅಂದ್ರೆ ಎಲ್ಲ ವಿಧಿಗಳಲ್ಲಿ ನೆಲೆಗೊಂಡವರು. ಮೊದಲು ವಿಧಾನ ಮಾಡಿದವರು ಅವರೇ. ಮತ್ತೆ ವೇದ ಧಾರಕ. ಆ ಬ್ರಹ್ಮದೇವರಿಗೆ ವೇದಸ್ತ್ವವನ್ನು ಕೊಟ್ಟವ ದೇವರು. ಹೀಗಾಗಿ ದೇವರ ಹೆಸರು ವೇದಾಹ ಅಂತ. ಸ್ವಾಂಗ, ದೇವರ ಅಂಗ ಏನಿದೆ ಅದು ಅವನ ಸ್ವರೂಪ. ಸ್ವಾಂಗ ಅಜಿತಃ, ಯಾರಿಂದಲೂ ಗೆಲ್ಲಲಾಗದವ. ಕೃಷ್ಣ ಮೇಲ್ಗಡೆ ಸೆಳೆಯುವ ದೈವ. ಒಂದು ಕಡೆ ಪೇಜಾವರ ಸ್ವಾಮಿಗಳು ಹೇಳಿದ್ದಾರೆ, ಭೂಮಿ ಅದಕ್ಕೂ ಆಕರ್ಷಣ ಶಕ್ತಿ ಇದೆ, ಆದರೆ ಅದು ಕೆಳಗಡೆ ಇಳಿಯುತ್ತೆ, ಇವನು ಮೇಲ್ಗಡೆ ಇಳಿತಾನೆ ಅಂತ. ಕರ್ಷಣ, ಗ್ರಾವಿಟೇಷನ್ ಫೋರ್ಸ್. ಕೃಷಿ ಆ ನ ಆನಂದದ ಕಡೆಗೆ ಕರ್ಷತಿ, ಎಳೆಯುತ್ತಾನೆ. ಭೂಮಿಗೆ ವಿರುದ್ಧವಾದ ದಿಕ್ಕಿನಲ್ಲಿ ನಮ್ಮನ್ನ ಎಳೆಯುವವ ಕೃಷ್ಣ ಅಂತ. ದೃಢ, ಗಟ್ಟಿಯಾಗಿ ನೆಲೆಗೊಂಡವ. ದೃಶಾಂ ಗೂಢ, ಅದು ಅಬ್ರಿವಿಯೇಷನ್. ದೃಶಿಗೂಢ, ದೃಢ ಆಗೋಗಿದೆ. ಕಣ್ಣಿಗೆ ಗೂಢನಾದವ, ಕಣ್ಣಿನಲ್ಲಿದ್ದು ತೋರದವ, ತೋರಿಸುವವ ಆದರೆ ತೋರದವ. ಯಶ್ಚಕ್ಷುಷಿ ತಿಷ್ಠನ್ ಚಕ್ಷುಷೋಂತರಂ ವೇದ ಯಂ ಚಕ್ಷುರ್ನ ವೇದ ಏಷತ ಆತ್ಮ ಅಂತರ್ಯಾಮ್ಯಮೃತ ಅಂತ ಉಪನಿಷತ್ತು. ಹೀಗಾಗಿ ಕಣ್ಣಿನ ಒಳಗಡೆ ಇದ್ದು ಕಾಣದವ, ಆದರೆ ಕಣ್ಣಿನಿಂದ ಬೇರೆಯದನ್ನು ಕಾಣುವಂತೆ ಮಾಡುವವ. ಸಂಕರ್ಷಣ, ಸಂಹರಿಸುವವ. ಅಚ್ಯುತ, ಜಾರದವ. ವರುಣ, ವರ ನ ಅಂದ್ರೆ ಆನಂದ, ಉತ್ಕೃಷ್ಟವಾದ ಆನಂದ ಇರುವವ. ಆವೃಣೋತೀತಿ ವರುಣ, ಭಕ್ತರನ್ನ ಆವರಿಸಿ ನಿಂತವ. ವಾರುಣ, ವರುಣ ಮಂಡೂಕ ರೂಪನಾಗಿ ಕಪ್ಪೆಯ ರೂಪವನ್ನು ಧರಿಸಿ ಉಪನಿಷತ್ತಿನಿಂದ ದೇವರನ್ನು ಸ್ತೋತ್ರ ಮಾಡಿದ. ವರುಣೇನ ಸ್ತುತಃ ವಾರುಣಃ. ಅದಕ್ಕೆ ಮಾಂಡೂಕ ಉಪನಿಷತ್ತು. ಹಾಗೆ ವರುಣನ ಒಳಗಡೆ ಇರುದ್ದು ವರುಣನಿಂದ ಸ್ತುತನಾದವ. ವೃಕ್ಷ, ಸಂಸಾರವನ್ನು ಕತ್ತರಿಸುತ್ತಾನೆ. ವೃಶ್ಚನಾ ವೃಕ್ಷ, ವೃಶ್ಚೂಚ್ಛೇದನೆ ಅಂತ ಧಾತು.
ಪುಷ್ಕರಾಕ್ಷ ಭಕ್ತರಿಗೆ ಪುಷ್ಟಿ ಕೊಡುವವ. ಮಹಾಮನಾಹ ಹಿರಿದಾದ ಜ್ಞಾನಿ. ಭಗವಾನ್ ಭಗಹಾನಂದಿ ವನಮಾಲಿ ಹಲಾಯುಧ ಆದಿತ್ಯೋ ಜ್ಯೋತಿರಾದಿತ್ಯ ಸಹಿಷ್ಣುರ್ಗತಿ ಸತ್ತಮಃ. ಭಗವಾನ್ ಭಗ ಅಂತಂದ್ರೆ 6 ಗುಣಗಳು. ಅದನ್ನ ಹೇಳೋ ಅಗತ್ಯವೇ ಇಲ್ಲ, ಅಷ್ಟು ಸರ್ತಿ ನೀವು ಕೇಳಿರ್ತೀರ. ಐಶ್ವರ್ಯಸ್ಯ ಸಮಗ್ರಸ್ಯ, ವೀರ್ಯಸ್ಯ, ಯಶಸಃ, ಶ್ರಿಯಃ, ಜ್ಞಾನ ವೈರಾಗ್ಯಯೋಶ್ಚೈವ. ಜ್ಞಾನ, ಶಕ್ತಿ, ಬಲ, ಆಮೇಲೆ ವೈರಾಗ್ಯ, ಜ್ಞಾನ ಇತ್ಯಾದಿಗಳನ್ನು ಹೊಂದಿದ್ದಾನೆ. ಈ 6 ಭಗ ಅಂತ ಕರೀತಾರೆ. ಭಗವಾನ್ ಅಂದ್ರೆ ಈ 6 ಗುಣಗಳನ್ನು ಹೊಂದಿದವ ಅಂತ. ಭಾಗ್ಯ, ಆ ಭಗವಾನ್ ಅವನು. ಭಗ ದುರ್ಜನರ ಭಾಗ್ಯವನ್ನ ನಾಶ ಮಾಡುತ್ತಾನೆ. ಆನಂದಿ ಎಲ್ಲರ ಆನಂದದ ಸ್ವಾಮಿ ಅವನು. ವನಮಾಲಿ 2 ಅರ್ಥ ಇದಕ್ಕೆ ಇದೆ. ಆಜಾನುಲಂಬಿನಿ ಮಾಲಾ ವನಮಾಲೇತಿ ಕಥ್ಯತೆ ಅಂತ, ತೋಮಾಲೆ ಅಂತಾರೆ ಈಗ. ಆಪಾದ ಲಂಬಿನಿ ಮಾಲ, ಪಾದದ ತನಕ ಇರುವ ಹೂವು, ಅವನು ವನಮಾಲಿ ಅಂತ. ದೇವರು ಅದನ್ನ, ಆ ವನಮಾಲೆಯನ್ನ ಇಟ್ಕೊಳ್ತಾ ಇದ್ದಂತೆ, ಆ ತರಹದ ಮಾಲೆಯನ್ನ. ಇನ್ನು ಭಕ್ತರು ಕಾಡಿನ ಸೌಂದರ್ಯವನ್ನು ನೋಡುವಾಗ ಇದರಲ್ಲಿರುವ ಎಲ್ಲ ಹೂಗಳು ಕೂಡ ದೇವರ ಮಾಲೆ ಎಲ್ಲಿ ಸೇರುತ್ತೆ ಅಂತ ಚಿಂತನೆ ಮಾಡಿದ್ರೆ ಸಾಕು, ಆ ಹೂವನ್ನು ಅರ್ಪಿಸಿದ ಪುಣ್ಯ. ವನಮಾಲಿ, ವನವೇ ಒಂದು ಬೆಟ್ಟವನ್ನು ನೋಡಿದಾಗ ಆ ಬೆಟ್ಟದಲ್ಲಿರುವ ಕಾಡೇ ನಿನಗೆ ಮಾಲೆಯ ಹಾಗೆ ಅಂತ ಚಿಂತನೆ ಮಾಡಿದ್ರೆ ದೇವರಿಗೆ ಅದನ್ನು ಅರ್ಪಿಸಿದಂತೆ. ಅಂತಿಮವಾಗಿ ನಮ್ಮ ಚಿಂತನೆಯಲ್ಲಿಯೇ ಇರೋದು. ಹಲಾಯುಧ, ಬಲರಾಮನ ಒಳಗಡೆ ಇರುವವ, ಅವನ ಹೆಸರು ಹಲಾಯುಧನೇ. ವನಕೆಯನ್ನ, ನೇಗಿಲನ್ನ ಹಿಡಿದು ನಿಂತವ. ಆ ಹಲಾಯುಧನ ಅನುಗ್ರಹ ಇದ್ರೆ ಕೃಷಿ ಆಗತ್ತೆ. ಆದಿತ್ಯ, ಆದತ್ತೆ ಸ್ವೀಕರಿಸುವವ. ಜ್ಯೋತಿರಾದಿತ್ಯ, ಎಲ್ಲ ಬೆಳಕಿನ ಮೊದಲು ಇವನಿದ್ದಾನೆ. ಎಲ್ಲ ಬೆಳಕು ಇವನಿಂದಲೇ ಹೊರ ಬಂದಿದೆ, ಅದರಿಂದಾಗಿ ಜ್ಯೋತಿರಾದಿತ್ಯ. ಸಹಿಷ್ಣು, ಸಹಿಸುವವ. ಎಲ್ಲರಿಗೂ ಹಿತವನ್ನ ಉಂಟು ಮಾಡಲು ಬಯಸುವವ. ಸಕಲ ಹಿತ ಕರಿಷ್ಣು. ಗತಿ ಸತ್ತಮಃ, ಯಾರನ್ನು ಹೊಂದಬೇಕು? ದೇವರನ್ನೇ ಹೊಂದಬೇಕು. ದಾರಿಯಲ್ಲಿ ಗತಿ, ಆಸರೆಯಲ್ಲಿ ಉತ್ಕೃಷ್ಟನಾದವ ಗತಿ ಸತ್ತಮ. ಸುಧನ್ವಾ ಖಂಡ ಪರಶು ದಾರುಣೋ ದ್ರವಿಣಪ್ರದಃ ದಿವಸ್ಪೃಕ್ ಸರ್ವದೃಗ್ವ್ಯಾಸೋ ವಾಚಸ್ಪತಿರಯೋ ನಿಜಃ. ಸುಧನ್ವಾ, ಒಳ್ಳೆಯ ಬಿಲ್ಲನ್ನು ಹಿಡಿದವ. ಶೋಭನಂ ಧನು ಯಸ್ಯ. ಸುಧನ್ವಾ ಖಂಡ ಪರಶು, ಶತ್ರುಗಳನ್ನು ಕತ್ತರಿಸುವ ಖಂಡ. ಪರಶು ಕೊಡಲಿ. ದಾರುಣ, ದುರ್ಜನರಿಗೆ ಭಯಾನಕ. ದ್ರವಿಣಪ್ರದಃ, ಸಂಪತ್ತನ್ನು ನೀಡುವವ. ದಿವಸ್ಪೃಕ್, ಸ್ವರ್ಗವನ್ನ ತಾಗುವವ, ಸ್ವರ್ಗವನ್ನು ಮುಟ್ಟುವವ. ದಿವಸ್ಪೃಕ್, ದಿವಸ ಸ್ಪೃಕೆ ದಿವಸ್ಪೃಕ್ ಅಂತ ಹೇಳುತ್ತಾರೆ. ಸರ್ವದೃಗ್ವ್ಯಾಸ, ಎಲ್ಲರ ಅರಿವನ್ನ ಹಿರಿದು ಮಾಡುವವ.
ಮುಂದಿನದ್ದು ಓದ್ತಾ ಹೋಗ್ತಿದ್ದ ಹಾಗೆ ವರ್ಷ ಹೋಗ್ತಾ ಇದ್ದ ಹಾಗೆ ಈಗಿನ ದೃಷ್ಟಿ ಆಗ ಇರಲಿಲ್ವಲ್ಲ ಅಂತ ಅನ್ಸುತ್ತೆ. ಅದು ಎಷ್ಟು ಓದಿದರೂ ಕೂಡ ಆ ಕಾಲ ಪಕ್ವತೆ ಒಂದು ಬರೋದೇ ಇಲ್ಲ. ಒಂದು 10 ಸರ್ತಿ ಓದಿ 100 ಸರ್ತಿ ಓದಿ ಯಾವುದೇ ಗ್ರಂಥವನ್ನ ಆ ಕಾಲ ಪಕ್ವತೆ ಬರಲ್ಲ. ನಾನು ಅದಕ್ಕೆ ಹೇಳಿದ್ದುಂಟು, ಆ ಕೊರೋನಾ ಸಮಯದಲ್ಲಿ ಮಾಡಿದ್ನಲ್ಲ ಭಾಗವತ ಸರಿ ಇಲ್ಲ, ಅದನ್ನ ಅಳಿಸಿಬಿಡಿ ಅಂತ. ಆದ್ರೆ ಅದನ್ನು ಅಳಿಸ್ಲಿಕ್ಕೆ ಕೇಳ್ತಾ ಇಲ್ಲ, ನನಗೆ ಅಳಿಸ್ಲಿಕ್ಕೆ ಬರಲ್ಲ. ಯಾಕೆಂದ್ರೆ ಈಗ ನಾನು ಅವಾಗ ಇನ್ನಷ್ಟು ಚೆನ್ನಾಗಿ ಹೇಳ್ಬಹುದಿತ್ತು. ದೇವರ ದಯದಿಂದ ಸಿದ್ಧಾಂತಕ್ಕೆ ವಿರುದ್ಧ ಮಾತನಾಡಿಲ್ಲ, ಆದರೆ ಇನ್ನಷ್ಟು ಚೆನ್ನಾಗಿ ಹೇಳಬಹುದಿತ್ತು ಅನ್ನುವ ಭಾವನೆ ನನಗಿದೆ. ಅಂದ್ರೆ ಅವಾಗ ಇನ್ನೂ ಚೆನ್ನಾಗಿ ಹೇಳ್ಬೋದಿತ್ತು. ಅದು ನೆವರ್ ಎಂಡಿಂಗು. ಯಾಕೆಂದ್ರೆ ಈಗ ಮೆಚುರಿಟಿ ಹೊಂದಿದ್ದೀವಿ ಅನ್ನೋದಕ್ಕಿಂತ ಅವಾಗಿನ ಇಮ್ಮೆಚುರಿಟಿ ಗೊತ್ತಾಗ್ತಾ ಇದೆ ಅಂತ. ದೇವರು ಆ ಕಾಲಕ್ರಮದಲ್ಲಿ ಸರ್ವೇಷಾಂ ದೃಶ್ಯಂ ವಿಸ್ತಾರಯತಿ, ಎಲ್ಲರ ಅರಿವನ್ನ ಹಿಗ್ಗಿಸುತ್ತಾನೆ. ಅದಕ್ಕೆ ಸರ್ವದೃಗ್ವ್ಯಾಸ ವಾಚಸ್ಪತಿ, ಎಲ್ಲ ಮಾತಿನ ಒಡೆಯ. ಅಯೋ ನಿಜ, ಯೋನಿಯಲ್ಲಿ ಹುಟ್ಟಲಿಲ್ಲ, ಅಯೋನಿಯಲ್ಲಿಯೂ ಹುಟ್ಟುತ್ತಾನೆ. ಯೋನಿ ಎಲ್ಲ ಯಾವುದು? ಕಂಬ, ಕಂಬದಿಂದ ಹುಟ್ಟಿದ. ಹಾಗೆ ತ್ರಿಸಾಮ ಸಾಮಗಸ್ಸಾಮ ನಿರ್ಬಾಣಂ ಭೇಷಜಂ ಭಿಷಕ್ ಸನ್ಯಾಸ ಕೃಚ್ಛಮ ಶಾಂತೋ ನಿಷ್ಠಾಚಾಂತಿ ಪರಾಯಣಂ. ತ್ರಿಸಾಮ, 3 ವೇದಗಳಲ್ಲಿ ಸಮವಾಗಿ ಸ್ತೋತ್ರ ಮಾಡಲ್ಪಡುವವ. ತ್ರಿಸಾಮ ತ್ರಯೋ ಧರ್ಮಸ್ಕಂಧಾ ಯಜ್ಞ ಅಧ್ಯಯನಂ ದಾನಮಿತಿ. ಧರ್ಮಕ್ಕೆ ಕಾರಣವಾದದ್ದು 3: ಯಜ್ಞ, ದಾನ, ತಪಸ್ಸು. ಆ ತಪಸ್ಸೇ ಅಧ್ಯಯನ. ಈ 3ರಲ್ಲಿಯೂ ಕೂಡ ಸಮವಾಗಿ ತೋರುವವ. ಯಾಕೆಂದರೆ ದೇವರು ಹೇಳ್ಕೊಂಡಿದ್ದೇನು ಗೀತೆಯಲ್ಲಿ? ಶ್ರೇಯಾನ್ ದ್ರವ್ಯಮಯಾದ್ಯಜ್ಞಾತ್ ಜ್ಞಾನಯಜ್ಞ ಪರಂತಪ. ದ್ರವ್ಯಮಯ ಯಜ್ಞಕ್ಕಿಂತ ನನಗೆ ಅತ್ಯಂತ ಪ್ರೀತಿಯಾದದ್ದು ಜ್ಞಾನಮಯ ಯಜ್ಞ ಅಂತ. ಸಾಮ, ಎಲ್ಲ ರೂಪದಲ್ಲಿಯೂ ಸಮಾನ. ಸಾಮಗಃ, ಸಾಮವನ್ನ ಹಾಡುವವ. ನಿರ್ಬಾಣಂ, ಭೌತಿಕ ದೇಹವಿರದವ. ಭೇಷಜಂ, ಔಷಧಗಳಲ್ಲಿ ಇರುವವ. ಭಿಷಕ್, ಅವನೇ ವೈದ್ಯ. ಸನ್ಯಾಸಕೃತ್, ಸನತ್ಕುಮಾರಾದಿಗಳಲ್ಲಿ ಇದ್ದು ಅವರು ಸನ್ಯಾಸಿಗಳಾಗುವಂತೆ ಮಾಡುವವ. ಸನ್ಯಾಸ ಅಂದ್ರೇನು? ಕರ್ಮದ ಅರ್ಪಣೆ. ಆ ಕರ್ಮದ ಅರ್ಪಣೆ ಅಂತ ಮಾಡುವಾಗ ಎಷ್ಟು ಶುದ್ಧವಾದ ಜ್ಞಾನ ಇರಬೇಕು. ಆ ಶುದ್ಧವಾದ ಅರಿವನ್ನ ಕೊಟ್ಟವ ಸನ್ಯಾಸಿ ಅಂದ್ರೆ ಅದೇ ಅರ್ಥ. ಕರ್ಮವನ್ನ ದೇವರಿಗೆ ಅರ್ಪಿಸುವವ ಅಂತ. ಜ್ಞೇಯ ಸನಿತ್ಯ ಸನ್ಯಾಸಿ ಯೋನ ದ್ವೇಷ್ಟಿನ ಕಾಂಕ್ಷತಿ. ಶಮಃ, ಭಕ್ತರ ದೋಷಗಳನ್ನು ಪರಿಹರಿಸುವವ. ಶಮಯತಿ. ಶಾಂತಃ, ಆನಂದದ ಪರಾಕಾಷ್ಠೆ. ನಿಷ್ಠಾ, ಚರಮಸ್ಥಿತಿ. ಶಾಂತಿ, ಸಂಸಾರದ ತುದಿಯಲ್ಲಿ ನಿಲ್ಲಿಸುವವ. ಪರಾಯಣಂ, ಹಿರಿಯರ ದಾರಿ ದೇವರೇ.
ಹಿರಿದಾದ ದಾರಿ ಅವನೇ, ಹಿರಿದಾದ ಗಮ್ಯವೂ ಅವನೇ. ಹೀಗೆ 590 ನಾಮಗಳಾಗಿದೆ. ಉಳಿದದ್ದನ್ನು ನಾಳೆ ಒಂದು ಸ್ವಲ್ಪ ನೋಡೋಣ. ಕೃಷ್ಣಾರ್ಪಣಮಸ್ತು.